ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಏನಾಯ್ತಪ್ಪ ಅಂದ್ರೆ ಹಾದಿ ಮ್ಯಾಗ ಶಗನ್ ಬಿದ್ದೈತ್ರಿ. ಅದನ್ನು ನೋಡ್ಕೊಂಡು ಸುಮ್ಮನೆ ಹೋಗ್ಬೇಕಾಗಿತ್ತು. ನಾನು ಅದನ್ನು ತೊಗೊಂಡು ಮೈಗೆ ಹೊಚ್ಕೊಂಡು ಆಗಿಬಿಟ್ಟದ ಪರಿಸ್ಥಿತಿ. ಯಾಕಂದ್ರೆ ನಾನು ಯಾವ ವ್ಯಕ್ತಿಗಾಗಿ, ಯಾವ ಬಾಲಕನಿಗಾಗಿ, ಯಾವ ವಿದ್ಯಾರ್ಥಿಗಾಗಿ, ಯಾವ ಒಬ್ಬ ಬಾಲ ವಿಜ್ಞಾನಿಗಾಗಿ, ಯಾವ ಒಬ್ಬ ನಗುಮುಖದ ಒಡೆಯ ಸುಮಂತನಿಗಾಗಿ ಹೋರಾಟವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡಿದ್ದಲ್ಲ, ಆ ಹೋರಾಟದ ಕನಸನ್ನು ನುಚ್ಚು ನೂರು ಮಾಡಿಬಿಟ್ರು. ಏನು ಕಾರಣ ಏನು? ಇಲ್ಲಿ ಸತ್ತಿರೋದು ನನ್ನ ಮಗ ಅಲ್ಲ, ಒಬ್ಬ ಸಾಮಾನ್ಯ, ಒಬ್ಬ ಬಡ ರೈತನ ಮಗ ಸುಮಂತ್. ಆ ಸುಮಂತನ ಸಾವಿಗೆ ನ್ಯಾಯ ಸಿಗಬೇಕು. ಯಾಕಂದ್ರೆ ಒಬ್ಬ ಶಾಲಾ ಶಿಕ್ಷಕನಾಗಿ ನಾನು ಕೂಡ ಮಕ್ಕಳ ಭವಿಷ್ಯವನ್ನು ವಿಚಾರ ಮಾಡ್ತೀನಿ. ಅದ್ರ ಜೊತೆಗೆ ಮಕ್ಕಳ ಮನಸ್ಥಿತಿ ಹೆಂಗಿರ್ತದ, ಮಕ್ಕಳ ಮುಂದಿನ ಭವಿಷ್ಯ ಏನು ಅನ್ನೋದು ತಂದೆ ತಾಯಿನೂ ವಿಚಾರ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಕೂಡ ವಿಚಾರ ಮಾಡ್ತೀನಿ ಒಬ್ಬ ಶಿಕ್ಷಕನಾಗಿ. ನನಗಿಲ್ಲಿ ಬೇಕಾಗಿರೋದು ಸುಮಂತನ ತಂದೆಯ ಆಸ್ತಿ ಅಲ್ಲ. ನನಗೆ ಬೇಕಾಗಿರುವುದು ಸುಮಂತನ ಮಾವನಿಗೆ ಶಿಕ್ಷೆ ಆಗೋದಲ್ಲ. ನನಗೆ ಬೇಕಾಗಿರೋದು ಅಲ್ಲಿರ್ತಕ್ಕಂಥ ಅವ್ರದ್ದು ಏನೇನು ಅದಲ್ಲ, ಕಾರು, ಅವ್ರ ಬಂಗ್ಲೆ, ಅದು ಬೇಕಾಗಿಲ್ಲ ನನಗೆ ಬೇಕಾಗಿರೋದು ಸುಮಂತನಿಗೆ ನ್ಯಾಯ. ಯಾಕಂದ್ರೆ ನೂರಾರು ಕನಸುಗಳು ಆ ಕೆರೆಯಲ್ಲಿ ಕೊಚ್ಚಿಕೊಂಡು ಹೋಗ್ಬಿಟ್ಟವಲ್ಲ, ಅದು ಹೊಟ್ಟೆ ಉರಿತದ ನನಗೆ. ಆದರೆ ಅವ್ರ ತಂದೆಯವರು ನಿನ್ನೆ ಯುನೈಟೆಡ್ ಮೀಡಿಯಾದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಏನದಲ್ಲ, ಅದು ನನ್ನ ಮನಸ್ಸಿಗೆ ಬಹಳ ನೋವು ಮಾಡಿತು. ನಾನು ಬೆಳಗ್ಗೆ 5 ಗಂಟೆಯಿಂದ ಹಿಡ್ಕೊಂಡು ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ಕುಲಂಕುಷವಾಗಿ ಅದರ ಬಗ್ಗೆ ನಾನು ಸ್ಟಡಿ ಮಾಡಿ ನೋಡಿದೆ. ನಾನು ಎಲ್ಲೂ ಕೂಡ ಇವ್ರ ತಂದೆನೇ ಕೊಲೆಗಾರ ಅಂತ ಹೇಳಿಲ್ಲ. ಇವ್ರ ತಂದೆನೇ ಮಾಡಿದ್ದು, ಇವ್ರ ತಂದೆನೇ ತಲೆಗೆ ಹೊಡೆದಿದ್ದು ಅಂತ ಎಲ್ಲೂ ಕೂಡ ನಾನು ಹೇಳಿಲ್ಲ. ನಾನು ಹೇಳಿದ್ದು ಕೇವಲ ಇನ್ಕ್ವೈರಿ ಮಾಡಬೇಕಂತಂದು ಮಾತ್ರ. ಹೌದು, ಮಾವನ ಮೇಲೆ ಸಂಶಯ ಬಂದಿದ್ದು ನಿಜ, ಮಾವನ ಮೇಲೆ. ಆದ್ರೆ ತಂದೆ ತಾಯಿ ಬಿಡ್ರಿ, ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಆದ್ರೆ ತಂದೆಯ ಬಗ್ಗೆ ನಾನು ಯಾವತ್ತೂ ಕೂಡ ಎಲ್ಲೂ ಕೆಟ್ಟದಾಗಿ ಮಾತಾಡಿರಲಿಲ್ಲ. ಅವ್ರು ಹೇಳೋ ವಿಚಾರ ಏನಪ್ಪಾ ಅಂದ್ರೆ, ಚಕ್ರವರ್ತಿ ಅವರು ತಂದೆ ಕೊಲೆ ಮಾಡ್ಯಾರ, ಮಾವ ಕೊಲೆ ಮಾಡ್ಯಾರ ಅಂತ ಹೇಳ್ತಾರ. ಅವ್ರ ಕಡೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ರೀತಿ ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರಲ್ಲ. ನಮಗೆ ಯಾಕೆ ಬೇಕು? ಸತ್ತಿರೋದು ನನ್ನ ಮಗ ಅಲ್ಲಲ್ಲ, ನನಗದರ ಅವಶ್ಯಕತೆಯೂ ಇರಲಿಲ್ಲ. ಅಥವಾ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ವ್ಯೂಸು, ಲೈಕ್ಸು, ಕಮೆಂಟು, ಆಮೇಲೆ ಸಬ್ಸ್ಕ್ರೈಬರ್ ನನಗೇನು ಅವಶ್ಯಕತೆಯೂ ಇಲ್ಲ. ನಾನೊಬ್ಬ ಶಾಲಾ ಶಿಕ್ಷಕನಾಗಿ ನನಗೆ ಸಂಬಳ ಬರ್ತದ. ನನ್ನ ಮಾತಿನಿಂದ ನಿಮಗೇನಾದರೂ ಬೇಜಾರಾಗಿದ್ರ, ಸುಮಂತ್ ಅವರ ತಂದೆಗೆ, ನೀವು ನೋಡ್ತಾ ಇದ್ದೀರಿ ವಿಡಿಯೋನ, ನೋಡ್ರಿ. ಆದ್ರೆ ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ, ನಿಮ್ಮ ಕುಟುಂಬಕ್ಕೆ, ಮಾವನನ್ನ ಹಿಡ್ಕೊಂಡು ನಿಮ್ಮ ಕುಟುಂಬಕ್ಕೆ ಏನಾದರೂ ನನ್ನ ಮಾತಿನಿಂದ ಬೇಜಾರಾಗಿದ್ರ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಸುಮಂತನ ವಿಷಯದಲ್ಲಿ ಯಾವತ್ತೂ ಕೂಡ ಒಂದು ಮಾತನ್ನು ಕೂಡ ಆಡೋದಿಲ್ಲ ನಾವು. ಯಾಕಪ್ಪ ಅಂದ್ರೆ ನಮಗೆ ಯಾಕೆ ಬೇಕ್ರಿ ಕೆರ್ಕೊಂಡು ನೋವು ಮಾಡ್ಕೊಂಡ್ರತ್ತ, ಹೌದಲ್ಲ? ಆ ಒಬ್ಬ ಶಾಲಾ ಬಾಲಕ ನಗುಮುಖದ ಒಡೆಯನಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋ ವಿಚಾರ ಒಂದೇ ಒಂದು ಇತ್ತು, ಹೊರತಾಗಿ ಬೇರೆ ಏನೂ ಇಲ್ಲ. ಕುಟುಂಬದ ಈ ರೀತಿ ಆಗಿದ್ದ ಹೇಳಿಕೆಯನ್ನು ನಾವು ಕೊಡ್ತಾ ಇರಬೇಕಾದ್ರೆ ನಮ್ಮ ವಿರುದ್ಧ, ಸೊ ನಾವ್ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು? ಏನು ಅವಶ್ಯಕತೆ ಅದ? ಇನ್ನೂ ಎಷ್ಟೋ ವಿಚಾರಗಳಿದ್ದು, ಆ ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಮಾಡಿದ್ದೆ ನಾನು. ಆದ್ರೆ ಅವ್ರ ಕುಟುಂಬಕ್ಕೇ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾವು ಅದರಲ್ಲಿ ಇಂಟ್ರೆಸ್ಟ್ ತೋರ್ಸಕ್ಕೆ ನಾವ್ಯಾರ್ರಿ? ನಾವೆಷ್ಟು ಮಾಡಿದ್ರು ಜನ. ನಾನು ಯಾಕೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ತನಿಖೆ ಮಾಡಬೇಕು, ಇವರನ್ನ ಇನ್ಕ್ವೈರಿ ಮಾಡಬೇಕು ಅನ್ನೋ ವಿಚಾರ ಯಾಕೆ ಹೇಳ್ತೀನಪ್ಪ ಅಂದ್ರೆ, ನಮ್ಮ ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಹುಡುಗಿಯನ್ನ, ಯುವತಿಯನ್ನ ತಂದೆನ ಬಂದು ಕೊಡ್ಲಿಯಿಂದ ಮೊನ್ನೆ ಕೊಚ್ಚಿ ಹೋಗಿಬಿಟ್ಟ. ಗರ್ಭಿಣಿ ಇದ್ದದಕ್ಕೆ ಲವ್ ಮಾಡ್ಕೊಂಡು ಮದುವೆ ಆಗಿದ್ದು ಕೊಂದು ಹಾಕಿಬಿಟ್ಟ. ಸೊ ಇಂಥ ಎಲ್ಲ ಪ್ರಕರಣಗಳು ನೋಡಿದ್ದೀವಿ. ಮತ್ತೊಂದು ಕಡೆ ತಾಯಿ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದನ್ನ 7ನೇ ತರಗತಿಯನ್ನ ಓದ್ತಕ್ಕಂಥ ಮಗ ನೋಡಿದ ಅಂತ ತಿಳ್ಕೊಂಡ ತಾಯಿ ಮತ್ತು ಅವನ ಪ್ರಿಯಕರ ಇಬ್ರು ಕೂಡ್ಕೊಂಡು ಆ ಮಗುವನ್ನ ಕೊಚ್ಚಿ ಹಾಕಿದ್ರು. ಸೊ ಇಂಥ ಎಲ್ಲ ಪ್ರಕರಣ ನಾನು ನೋಡಿದಾಗ ಎಲ್ಲೋ ಒಂದು ಕಡೆ ಸಂಶಯ ಹುಟ್ಟುತ್ತದೆ. ಆ ಸಂಶಯ ನೀವೇ ಕೊಲೆಗಾರರು ಅನ್ನೋದನ್ನು ನಿರ್ಧಾರ ಮಾಡೋದಿಲ್ಲ, ಅದನ್ನು ನಿರ್ಧಾರ ಮಾಡೋದು ಪೊಲೀಸರು. ಅವ್ರು ಮಾಡ್ತಾರೆ ಅದನ್ನ. ಸೊ ನಾವು ಯಾಕೆ ಇಲ್ಲಿ ಕುತ್ಕೊಂಡು ಮಾತಾಡಬೇಕಾಗಿತ್ತು, ಹೌದಲ್ಲ? ಹಂಗೇನಾದರೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ದವರು ಹಿಂಗೆ ಮಾತಾಡಿದಾರೆ, ಹಿಂಗಾಗಿತ್ತು ಅನ್ನೋದಾದ್ರೆ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವತ್ತಿಗೆ ಬಂದ್ ಆಗಬೇಕಾಗಿತ್ತು, ಹೌದಲ್ಲ?
ಇಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾರು ಕೂಡ ನಿಮ್ಮ ಮಗನಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಬರೋದಿಲ್ಲ. ಇದನ್ನ ನೆನಪಿಟ್ಕೊಂಡ್ಬಿಟ್ರಿ ನೀವು. ಯಾರು ಕೂಡ ಅವ್ರು ಬರೋದಿಲ್ಲ. ಆದರೆ ಉತ್ತರ ಕರ್ನಾಟಕದವನಾಗಿರ್ತಕ್ಕಂಥ ನಾನು, ಹೆಣ್ಣು ಮಕ್ಕಳಿಗೆ ಸದಾ ಗೌರವ ಕೊಡ್ತಕ್ಕಂಥ ನಾನು, ಒಬ್ಬ ಶಾಲಾ ಶಿಕ್ಷಕನಾಗಿರ್ತಕ್ಕಂಥ ನಾನು, ನನ್ನ ಹೆಸರು ಚಕ್ರವರ್ತಿ. ನಾನು ಯಾವತ್ತೂ ಕೂಡ ನಿಮ್ಮ ಕುಟುಂಬಕ್ಕೆ ಆಗಿರ್ಬೋದು, ನಿಮ್ಮ ಸುಮಂತನಿಗೆ ದ್ರೋಹ ಬಗೆಯತಕ್ಕಂಥ, ಮೋಸ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಅಥವಾ ನಿಮ್ಮಿಂದ ಏನಾದರೂ ಸಂಬಳ ಗಿಂಬಳ ಹಣವನ್ನ ಲಂಚವನ್ನ ಪಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಕೂಡ ಮಾಡೋದಿಲ್ಲ. ಯಾಕಂದ್ರೆ ಒಬ್ಬ ಅಪ್ಪನಿಗೆ ಹುಟ್ಟಿರ್ತಕ್ಕಂಥ ಮಗ ನಾನು. ನನಗೂ ಕೂಡ ಒಬ್ಬಳು ಮಗಳದಾಳ. ನಾನು ಈ ಒಂದು ಹೋರಾಟಗಳಲ್ಲಿ ಬರ್ತಕ್ಕಂಥ ಉದ್ದೇಶನ ನನ್ನ ಮಗಳು, ಬೇರೆ ಯಾವುದೇ ಕಾರಣಕ್ಕಲ್ಲ. ನಿಮ್ಮ ಮೇಲೆ ಸಂಶಯ ಮಾಡಿಕೊಂಡು ನಿಮ್ಮನ್ನ ಜೈಲಿಗೆ ಕಳಿಸೋದು ಅಥವಾ ನಿಮ್ಮ ಮಾನವನ್ನ ಹರಾಜಾಗ್ತಕ್ಕಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದ್ರೆ ನನ್ನ ವಿಡಿಯೋಗಳನ್ನ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ. ನಿಮ್ಮನ್ನ ಕೇವಲ ತನಿಖೆಗೆ ಒಳಪಡಿಸಬೇಕಂತ ಹೇಳಿದ್ದೀನಿ ಹೊರತಾಗಿ ನೀವೇ ಕೊಲೆಗಾರರು ತಂದು ಯಾವುದೇ ಒಂದು ವಿಡಿಯೋದಲ್ಲಿ ಕೂಡ ನಾನು ಇವತ್ತಿಗೂ ಕೂಡ ಹೇಳಿಲ್ಲ. ಆಗಿರಬಹುದು, ಯಾಕೆ ಇವರನ್ನ ತನಿಖೆಗೆ ಒಳಪಡಿಸಬಾರದು ಅನ್ನೋ ಪ್ರಶ್ನೆ ಮಾತ್ರ ಕೇಳಿದ್ದೀನಿ ಹೊರತಾಗಿ ನೀವೇ ಖುದ್ದಾಗಿ ಕೊಲೆಗಾರರು ಅಂತಕ್ಕಂಥದ್ದಲ್ಲ. ಅಥವಾ ನೀವು ಯಾರಿಗಾದ್ರೂ ಹೆದರಿರಬೇಕು ಅನ್ನೋ ಪ್ರಶ್ನೆಯನ್ನು ಹಾಕಿದ್ದೀನಿ ಹೊರತಾಗಿ ನೀವೇ ಕೊಲೆಗಾರರು ಅಂತ ಹೇಳಿಲ್ಲ. ನಿಮ್ಮ ಮಾವ, ಸುಮಂತನ ಮಾವ ಅವತ್ತು ಹಾಕಿರ್ತಕ್ಕಂಥ ಬಟ್ಟೆಯನ್ನು ಪರಿಶೀಲನೆ ಮಾಡುತ್ತೆ ಹೇಳಿದಿನ ಹೊರತಾಗಿ ಅವನೇ ಕೊಂದು ಆ ಬಟ್ಟೆಯನ್ನು ತಂದು ಸುಟ್ಟು ಹಾಕ್ಯಾನಂತ ನಾನು ಯಾವತ್ತೂ ಹೇಳಿಲ್ಲ. ಸುಮಂತನ ತಂದೆ ಬೇರೆ ಬೇರೆ ಕಡೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ, ಅವನೇ ಕೊಲೆ ಮಾಡಿದ್ದು, ಅದಕ್ಕೆ ಸುಮ್ಮನೆ ಹಂಚ್ಕೊಂಡು ಕೂತಿದ್ದಾನೆ, ಅವನೇ ಕೊಲೆಗಾರ ತಂದು ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಹೇಳಿಲ್ಲ. ಆದರೆ ನಿಮಗೆ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ಎರಡನೇ ಸಲ ಕೇಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿಬಿಡ್ರಿ. ಇನ್ನು ಮುಂದೆ ನಿಮ್ಮ ಬಾಲಕ, ಆ ನಗುಮುಖದ ಒಡೆಯ ಸುಮಂತ್, ನನ್ನ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಒಬ್ಬ ಹೋರಾಟಗಾರ, ಒಬ್ಬ ಸಣ್ಣ ಹೋರಾಟಗಾರ. ನಾನು ಬಂದು ವ್ಯೂಸ್ ಮತ್ತು ಅದ್ರಗೋಸ್ಕರ ವಿಡಿಯೋ ಮಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ, ಬೇಕೂ ಆಗಿಲ್ಲ ನನಗದ. ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಂಡು ಬಂದಿದ್ದೆ ನಾನು ಅಷ್ಟೇ ಹೊರತಾಗಿ ಬೇರೆ ಏನೂ ಅಲ್ಲ. ನಾಳೆ ನನ್ನ ಮಗಳ ಮೇಲೆ ಕೂಡ ಅತ್ಯಾಚಾರ ಕೊಲೆ ಆದ್ರೆ ಯಾರೂ ಕೂಡ ನ್ಯಾಯವನ್ನು ಕೊಡಿಸೋದಕ್ಕೆ ಇಲ್ಲಿ ಬರೋದಿಲ್ಲ. ಅದಕ್ಕೆ ನಮಗೆ ನ್ಯಾಯವನ್ನು ಕೊಡ್ಕೊಳ್ಬೇಕಾಗ್ತದೆ. ನಾನು ಹೋರಾಟಗಾರ ನಾನು ಮಾರಾಟಗಾರ ಅಲ್ಲ, ನಾನು ಹೋರಾಟಗಾರ. ನಾನು ಯಾವತ್ತು ಕೂಡ ಯಾವತ್ತು ಮಾರಾಟ ಆಗ್ತೀನಲ್ಲ ಅವತ್ತು ನಾನು ತಂದೆಗೆ ಹುಟ್ಟಿದವನಲ್ಲ, ಊರಿಗೆ ಹುಟ್ಟಿದವನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಸುಮಂತನ ತಂದೆ ಅವ್ರಿಗೆ ಹೇಳೋದು ನಾನು ಇಷ್ಟ ಅಲ್ಲ. ನಾನು ಯಾವತ್ತೂ ಕೂಡ ಸುಮಂತನ ತಾಯಿ ಬಗ್ಗೆ, ಅವ್ರ ಬಗ್ಗೆ ಯಾವತ್ತೂ ನಾನು ಮಾತಾಡಿಲ್ಲ. ಅದು ಮತ್ತೆ ಬೇರೆ, ಅವ್ರ ಮೇಲೆ ನನಗೆ ಗೌರವದ. ಓಕೆ, ಸುಮಂತನ ಮಾವನ ಮೇಲೆ ನನಗೆ ಸಂಶಯ ಇದ್ದಿದ್ದು ನಿಜ. ಸುಮಂತನ ತಂದೆ ಕೊಡ್ತಕ್ಕಂಥ ಕೆಲವೊಂದಿಷ್ಟು ಹೇಳಿಕೆಗಳಲ್ಲಿ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ನಾನು ಹೇಳಿದ್ದು ಕೂಡ ನಿಜ. ಇಷ್ಟು ನಾನು ಮಾತನಾಡಿದಾಗ ಕೊಲೆಗಾರರು ನೀವೇ ಅಂತಂದು ನಿಮ್ಮ ಬಾಯಿಂದ ನನ್ನ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿದಿರಲ್ಲ, ಅದು ನನ್ನ ಮನಸ್ಸಿಗೆ ಘಾಸಿ ಅಷ್ಟ ಮಾಡಲಿಲ್ಲ. ಈ ಸುಮಂತನ ಒಂದು ಪ್ರಕರಣದಿಂದ ನನ್ನನ್ನು ದೂರ ತಳ್ಳಿಬಿಟ್ಟಿತು. ನನಗೆ ಬೇಕಾಗಿಲ್ಲ. ಎಷ್ಟೋ ಪ್ರಕರಣಗಳು ಅದಾವ, ಹೋರಾಟ ಮಾಡೋದಕ್ಕೆ ಎಷ್ಟೋ ವಿಚಾರಗಳು ಅದಾವ. ಆ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ನಮ್ಗೆ ಯಾಕೆ ಬೇಕು ನಿಮ್ಮ ಮಗನಿಗೆ ನ್ಯಾಯ ಕೊಡಿಸೋದು? ಅದಕ್ಕೆ ನಾನು ಹೇಳಿದ್ದು, ಸುಮಂತ್ ನನ್ನ ಕೊಲೆ ಮಾಡಿರ್ತಕ್ಕಂಥವ್ರು ಸುಖವಾಗಿರಲಿ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿದ್ದೀನಿ ನಾನು. ಸೊ ದಿಸ್ ಇಸ್ ಮೈ ಲಾಸ್ಟ್ ವಿಡಿಯೋ ಓನ್ಲಿ ಫಾರ್ ಸುಮಂತ್, ಜಸ್ಟಿಸ್ ಫಾರ್ ಸುಮಂತ್. ಸುಮಂತ್, ನೀನು ಆರಾಮಾಗಿರು, ನಿನ್ನ ಕುಟುಂಬಕ್ಕೆ ನಿನಗೆ ಶಾಂತಿ ಸಿಗಲಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಈ ಭೂಮಿ ಮೇಲೆ ನನ್ನ ಹೊಟ್ಟೆಯಲ್ಲಿ ಆದರೂ ಹುಟ್ಟಿ ಬಾ. ನೀನಂತ ಒಬ್ಬ ವಿಜ್ಞಾನಿಗೆ ನನ್ನ ಮನೆಯಲ್ಲಿ ಸದಾ ಕಾಲ ನಿನಗೆ ಒಳ್ಳೆಯ ಆಶ್ರಯ ಕೊಡ್ತೀನಿ, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತೀನಿ. ದಯವಿಟ್ಟು ಸುಮಂತ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳ್ತಾ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಮಾವರಿಗೆ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.